ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇವತ್ತು ಅಂದರೆ 25/1/2026 ನಡೆದಿರುವಂತಹ SDA ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು SDA ಪ್ರಶ್ನೆ ಪತ್ರಿಕೆ ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಒಂದು ಮಾದರಿಯಾಗಿ ನಾವು ನೋಡಬೇಕಂತ ಹೇಳ್ತಾ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಕಂಡ ಮಗಧ ರಾಜವಂಶಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 2 DACB. ನೋಡಿ, ಮೊದಲು ಹರ್ಯಂಕರು, ಆನಂತರ ನಂದರು, ಆನಂತರ ಮೌರ್ಯರು ಮತ್ತು ಕೊನೆಯದಾಗಿ ನಾವು ಶುಂಗರನ್ನು ಈ ಕಾಲಾನುಕ್ರಮದಲ್ಲಿ ಬರೀಬೋದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತಿದೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ 3 ಕರ್ನಾಟಕ ಸಭಾ ಧಾರವಾಡ, ಹಾಗೆಯೇ ಜಸ್ಟಿಸ್ ಪಾರ್ಟಿ ಮಡ್ರಾಸ್, ಸತ್ಯಶೋಧಕ ಸಮಾಜ ಇದು ಪುಣೆ, ಮತ್ತು ಮ್ಯಾಜಿನಿ ಕ್ಲಬ್ ಇದೆಯಲ್ಲ ಇದು ಬೆಳಗಾವಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಇಟ್ಕೊಂಡು ಇವು ಕಾರ್ಯವನ್ನು ನಿರ್ವಹಿಸ್ತವೆ. ಕರ್ನಾಟಕ ಸಭಾ ಧಾರವಾಡ, ಜಸ್ಟಿಸ್ ಪಾರ್ಟಿ ಮದ್ರಾಸ್, ಸತ್ಯಶೋಧಕ ಸಮಾಜ ಪುಣೆ ಮತ್ತು ಮ್ಯಾಜಿನಿ ಕ್ಲಬ್ ಬೆಳಗಾವಿ. ಈ ಕೆಳಗಿನವರಲ್ಲಿ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಇ. ನೋಡಿ, ಯಾರ್ಯಾರು? ಬಾಲಗಂಗಾಧರ್ ತಿಲಕ್ ಮತ್ತು ಅಬ್ಬಾಸ್ ಖಾನ್ ಇವರಿಬ್ಬರು ಭಾಗವಹಿಸಿರಲಿಲ್ಲ. ಸೊ HK ವೀರಣ್ಣಗೌಡ, ತಿರುಮಲೆ ರಾಜಮ್ಮ ಮತ್ತು ವಿ ವೆಂಕಟಪ್ಪ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿಯವರ ಅಧ್ಯಕ್ಷತೆಯನ್ನು ನಡೀತಲ್ಲ, ಇದರಲ್ಲಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ರು. ಸೊ ಇದರಲ್ಲಿ ಭಾಗವಹಿಸಿದವರು ಯಾರು ಕೇಳಿದ್ರೆ HK ವೀರಣ್ಣಗೌಡ, ತಿರುಮಲೆ ರಾಜಮ್ಮ, ವಿ ವೆಂಕಟಪ್ಪ. ಯಾರು ಭಾಗವಹಿಸಿರಲಿಲ್ಲ ಅಂತ ಕೇಳಿದ್ರೆ ಬಾಲಗಂಗಾಧರ್ ತಿಲಕ್ ಮತ್ತು ಅಬ್ಬಾಸ್ ಖಾನ್. ಪೊನ್ನನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಪೊನ್ನನಿಗೆ ಸಂಬಂಧಪಟ್ಟಂತೆ ಆಪ್ಷನ್ 2 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 2 ಸ್ಟೇಟ್ಮೆಂಟ್ಸ್ ಮಾತ್ರ ಸರಿಯಾಗಿದ್ದಾವೆ. ಕೆಳಗಿನವುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 BCAD. ಸೊ ನೋಡಿ, ಮೊದಲಿಗೆ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಪ್ರಾರಂಭ ಆಗುತ್ತೆ. ಅನಂತರ ದಿನಗಳಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಶುರುವಾಗ್ತವೆ. ಅನಂತರ ಮೈಸೂರು ಶಿಶು ವಿವಾಹ ಕಾಯ್ದೆ ಮಾಡಲಾಗುತ್ತೆ ಮತ್ತು ಕೊನೆಯದಾಗಿ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಕೆಳಕಂಡ ಪಟ್ಟಿಯಲ್ಲಿ ಪತ್ರಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇದನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕನ್ನಡ ಭಭೂತ BM ಶ್ರೀಕಂಠಯ್ಯ, ಕರ್ಮವೀರ ರಂಗನಾಥ ದಿವಾಕರ್, ಸ್ವತಂತ್ರ ಭಾರತ ಕಡೆಂಗೋಡ್ಲು ಶಂಕರ ಭಟ್ರು, ಜಯ ಕರ್ನಾಟಕ ಆಲೂರು ವೆಂಕಟರಾಯರು. ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ? ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳ್ತಾರೆ. ಪಟ್ಟದಕಲ್ಲಿಗೆ ರಿಲೇಟೆಡ್ ಆಗಿ ಸರಿಯಾದ ಉತ್ತರ ಆಪ್ಷನ್ 4 4 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ನೋಡಿ, ಈ ದೇವಾಲಯ ತ್ರೈಲೋಕೇಶ್ವರ ದೇವಾಲಯ ಅಂತೇಳಿ ಕರೆಯಲ್ಪಟ್ಟಿದೆ. 2ನೇ ವಿಕ್ರಮಾದಿತ್ಯ ಕಂಚಿಯ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಿಸ್ತಾನೆ. ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳು. ತ್ರೈಲೋಕ ಮಹಾದೇವಿಯು ಈ ದೇವಾಲಯವನ್ನು ನಿರ್ಮಿಸಿದಳು. ಸೊ ಎಲ್ಲ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್: ಆನ್ ಎರಾ ಆಫ್ ಡಾರ್ಕ್ನೆಸ್ ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಈ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 4 ಶಶಿ ತರೂರ್. ಆನ್ ಎರಾ ಆಫ್ ಡಾರ್ಕ್ನೆಸ್ ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಪುಸ್ತಕ ಬರೆದಿದ್ದು ಶಶಿ ತರೂರ್. ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಸರಿಯಾದ ಉತ್ತರ ಆಪ್ಷನ್ 1 17 ಧ್ಯೇಯಗಳು, 169 ಗುರಿಗಳು ಮತ್ತು 232 ಸೂಚಕಗಳನ್ನು ಒಳಗೊಂಡಿವೆ. ಸುಸ್ಥಿರ ಅಭಿವೃದ್ಧಿಯ ಧ್ಯೇಯಗಳು ಆಪ್ಷನ್ 1 ಸರಿಯಾದ ಉತ್ತರ. ಈ ಕೆಳಗಿನ ಹೇಳಿಕೆ ಅಥವಾ ಹೇಳಿಕೆಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ. ಸರಿಯಾದ ಉತ್ತರ ಆಪ್ಷನ್ 1 ಬಿ ಮತ್ತು ಡಿ. ಸರಿಯಾಗಿರೋದು ಯಾವುದು ನೋಡಿ, ಇದು ಕರ್ನಾಟಕದ ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಒಂದು. ಹಾಗೆ ಈ ಬ್ಯಾಂಕಿನ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿದೆ. ಸೊ ಆಪ್ಷನ್ 1 ಸರಿಯಾದ ಉತ್ತರ.
ವಿಭಾಗಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ತಾಲೂಕುಗಳನ್ನು ಸರಿಯಾಗಿ ಜೋಡಿಸಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ವಿಭಾಗಗಳು ಮತ್ತು ತಾಲೂಕು ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಎಲ್ಲವೂ ಕೂಡ ಸರಿಯಾಗಿದೆ. ABCD ಎಲ್ಲದೂ ಕೂಡ ಸರಿಯಾಗಿದೆ. ನೋಡಿ, ಬೆಂಗಳೂರು ವಿಭಾಗದಲ್ಲಿ ಚನ್ನಗಿರಿ ತಾಲೂಕು ಬರುತ್ತೆ, ದಾವಣಗೆರೆ ಡಿಸ್ಟಿಕ್ಕು. ಬೆಳಗಾವಿ ಡಿಸ್ಟಿಕ್ಕಲ್ಲಿ ಹೊನ್ನಾವರ ತಾಲೂಕು ಬರುತ್ತೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಕಲಬುರಗಿಯಲ್ಲಿ ಮಸ್ಕಿ ತಾಲೂಕು ಬರುತ್ತೆ ಮತ್ತು ಮೈಸೂರು ಒಂದು ಡಿವಿಷನ್ನಲ್ಲಿ, ಮೈಸೂರು ವಿಭಾಗದಲ್ಲಿ ಬ್ರಹ್ಮಾವರ ತಾಲೂಕು ಬರುತ್ತೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಡಿಸೆಂಬರ್ 2025 ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರು? ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ 2 ಅಮಿತ್ ಶಾ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 2025 ಉಂಟಾದ ಈ ಕೆಳಕಂಡ ಚಂಡಮಾರುತಗಳನ್ನು ಪರಿಗಣಿಸಿ ಭಾರತಕ್ಕೆ ಬಂದು ಅಪ್ಪಳಿಸಿದವು ಯಾವ್ಯಾವು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 4 ಬಿ ಮತ್ತು ಡಿ. ಯಾವುದ್ಯಾವುದು ಭಾರತಕ್ಕೆ ಅಪ್ಪಳಿಸಿದ್ದು? ಮೋಂತಾ ಮತ್ತು ದಿತ್ವ. ಇವೆರಡು ಚಂಡಮಾರುತಗಳು 2025 ಉಂಟಾದಂಥ ಚಂಡಮಾರುತಗಳು ಮತ್ತು ಭಾರತಕ್ಕೆ ಬಂದು ಅಪ್ಪಳಿಸಿದವು. ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಷ್ಟು ಉತ್ತರಗಳು ಸರಿಯಾಗಿದೆ? ಎ ಸರಿಯಾಗಿದೆಯಾ ಅಥವಾ ಬಿ ಸರಿಯಾಗಿದೆ? ಇದ್ರ ಬಗ್ಗೆ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಕರ್ನಾಟಕದ ಆರ್ಥಿಕತೆಗೆ ರಿಲೇಟೆಡ್ ಆಗಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ನೋಡಿ, 2011 ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣ ಭಾರತದ ಮಟ್ಟಕ್ಕಿಂತ ಕಡಿಮೆ ಇದೆ, ಸರಿ ಇದೆ. ಮತ್ತು 2011 ಜನಗಣತಿಯಂತೆ ಕರ್ನಾಟಕದಲ್ಲಿ ಕೊಡಗು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿದ್ದಾವೆ, ಎರಡೂ ಕೂಡ ಸರಿ ಇದೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 4 ಎ ಸರಿಯಾಗಿದೆ. CUAಗೆ ಸರಿಯಾದ ವಿವರಣೆಯಾಗಿದೆ. ನೋಡಿ, ಹೀಲಿಯಂ ಅನಿಲವನ್ನು ಲಿಫ್ಟಿಂಗ್ ಅನಿಲ ಅಂತ ಕರೀತಾರೆ, ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸ್ತಾರೆ. ಹೀಲಿಯಂ ಅತಿ ಹಗುರವಾದ ಅನಿಲ. ಹೀಲಿಯಂ ಒಂದು ಸ್ಫೋಟಿಸಿದ ಮತ್ತು ಜಡ ಅನಿಲವಾಗಿದೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವಂಥ ಹೇಳಿಕೆಗಳಾಗಿವೆ? ರಾಂಗ್ ಸ್ಟೇಟ್ಮೆಂಟ್ಸ್ ಆಗಿದ್ದಾವೆ. ಸರಿಯಾದ ಉತ್ತರ ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ 2 ಸಿ ಮತ್ತು ಡಿ. ತಪ್ಪಾಗಿರೋದು ಯಾವುದ್ಯಾವುದು? ನೀರಿನ ಕುದಿಯುವ ಬಿಂದು ಯಾವಾಗಲೂ 100 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಬದಲಾಗುವುದಿಲ್ಲ ಅಂತಿದೆ, ತಪ್ಪು ಇದು. ಇನ್ನು ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಕಡಿಮೆ ಆಗುತ್ತೆ, ಇದು ಕೂಡ ತಪ್ಪಾಗಿದೆ. ಸಕ್ಕರೆಯ ದ್ರಾವಣವನ್ನು ಈ ಕೆಳಗಿನ ರೀತಿಯಲ್ಲಿ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದು. ಸರಿಯಾದ ಉತ್ತರ ಆಪ್ಷನ್ ಡಿ 4 ಮಾತ್ರ. ನೋಡಿ, 10% ಸಕ್ಕರೆಯ ದ್ರಾವಣವನ್ನು ಯಾವ ರೀತಿಯಾಗಿ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದು ಕೇಳಿದ್ರೆ 10 ಗ್ರಾಂ ಸಕ್ಕರೆಯನ್ನು 100 ಮಿಲಿಲೀಟರ್ನಲ್ಲಿ ಕರಗಿಸುವುದರಿಂದ ತಯಾರಿಸಬಹುದು. ಕೆಳಗಿನ ಸುಳಿವುಗಳನ್ನು ಆಧರಿಸಿ ರಾಸಾಯನಿಕ ಹೆಸರನ್ನು ಪತ್ತೆ ಹಚ್ಚಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಇದಕ್ಕೆ ಸುಳಿವುಗಳನ್ನು ಗ್ಲಿಸರಿನ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಸುಳಿವುಗಳು ಏನೇನಿದೆ? ಮಾಯಿಶ್ಚರೈಸಿಂಗ್ ಕ್ರೀಮ್ಗಳಲ್ಲಿ ಉಪಯೋಗಿಸಲಾಗುತ್ತೆ. ಇದನ್ನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಜೊತೆ ವರ್ತಿಸಿ ಬೆಂಕಿಯನ್ನು ಉತ್ಪಾದಿಸುತ್ತೆ. ಇದನ್ನು ಸ್ಯಾನಿಟೈಸರ್ಗಳಲ್ಲಿ ಯಥೇಚ್ಛವಾಗಿ ಬಳಸಲಾಗುತ್ತೆ. ಸೊ ಯಾವುದು ಕೇಳಿದ್ರೆ ಗ್ಲಿಸರಿನ್. ಸೊ ಈ ಕೆಳಗಿನ ಕೊಟ್ಟಿರುವಂಥ ಜೋಡಿಗಳಲ್ಲಿ ವಿಟಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ 4 ABC. ವಿಟಮಿನ್ B6 ಇದರ ಒಂದು ಸಂಬಂಧಪಟ್ಟಂತೆ ಇದರ ಕೊರತೆಯಿಂದ ಬರೋ ರೋಗ ಕನ್ವಲ್ಷನ್ಸ್. ವಿಟಮಿನ್ B12 ಪರ್ನೀಷಿಯಸ್ ಅನೀಮಿಯಾ. ವಿಟಮಿನ್ ಎ ಕ್ಷೀರಪ್ತಾಲ್ಮಿಯಾ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸಸ್ಯಗಳಲ್ಲಿ ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ ಯಾವುದು? ಸರಿಯಾದ ಉತ್ತರ ಸುಕ್ರೋಸ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳನ್ನು ಪರಿಗಣಿಸಿ ಸರಿಯಾಗಿರುವಂತಹ ಕಳೆಗಳಾದ ಪ್ರಭೇದಗಳು ಕೆಳಗಿನಲ್ಲಿ ಯಾವುದು? ಕಳೆಗಳ ಪ್ರಭೇದಗಳನ್ನು ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಇದರಲ್ಲಿ ಯಾವುದಿದೆ ಕೇಳಿದ್ರೆ ವಾಟರ್ ಹಯಾಸಿಂತ್, ಲಂಟಾನಾ, ಕ್ಯಾರೆಟ್ ಗ್ರಾಸ್, ಡೊಡೋ ಮತ್ತು ಪ್ಯಾಸೆಂಜರ್ ಪಿಜನ್ಗಳಿದ್ದಾವೆ.
ಸರಿಯಾದ ಉತ್ತರ ಆಪ್ಷನ್ 1 ಎ ಬಿ ಸಿ ಮಾತ್ರ. ಕಳೆಗಳಾದ ಪ್ರಭೇದಗಳು ವಾಟರ್ ಹಯಾಸಿಂತ್, ಲಂಟಾನ ಮತ್ತು ಕ್ಯಾರೆಟ್ ಕ್ರಾಸ್. ಕ್ಲೋರೋಫಾರ್ಮ್ ಇದೆಯಲ್ಲ, CHCAl3 ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವ ವಿಷ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಫೋಸ್ಜೀನ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹೃದಯದ ಕೋಣೆಗಳ ಸಂಖ್ಯೆಯ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ಮಾಡಲಾಗಿದೆ. ಸರಿಯಾದ ಗುಂಪನ್ನು ಆಯ್ಕೆ ಮಾಡಿ. ಹೃದಯದ ಕೋಣೆಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಸಿ ಗುಂಪುಗಳು ಸರಿಯಾಗಿದ್ದಾವೆ. ನೋಡಿ, 3 ಕೋಣೆಗಳು ಕಪ್ಪೆ ಮತ್ತು ಸಾಲ್ಮಂಡರ್ ಮತ್ತು ಹಾವಿನಲ್ಲಿರುತ್ತೆ ಹೃದಯ. ಇನ್ನು 4 ಕೋಣೆಗಳು ಪಕ್ಷಿಗಳಲ್ಲಿ, ಮಾನವನಲ್ಲಿ ಮತ್ತು ಗೋರಿಲ್ಲಾದಲ್ಲಿ ಇರುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆ ಹಂತಗಳನ್ನು ಕ್ರಮವಾಗಿ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂಥದ್ದು ಜೀರ್ಣಕ್ರಿಯೆ ಹಂತಗಳನ್ನು ಕ್ರಮವಾಗಿ ಸೀರಿಯಲ್ ಪ್ರಕಾರ ಜೋಡಿಸಿ ಅಂತ ಹೇಳ್ತಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2 EBACD. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ, ಮೊದಲಿಗೆ ಏನಾಗುತ್ತೆ, ಸ್ವೀಕರಣೆ ಆಗುತ್ತೆ, ಆಹಾರ ಸ್ವೀಕರಣೆ, ಆನಂತರ ಜೀರ್ಣವಿಕೆ ಆಗುತ್ತೆ, ಆನಂತರದ ಹೀರುವಿಕೆ ಆಗುತ್ತೆ, ನಂತರದಲ್ಲಿ ಸ್ವಾಂಗೀಕರಣ ಆಗುತ್ತೆ, ಕೊನೆಯಲ್ಲಿ ಹೊರಹಾಕುವಿಕೆ ಮಲವಿಸರ್ಜನೆಯ ಮೂಲಕ. ಒಂದು ವಸ್ತುವು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈ ಹೇಳಿಕೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಆರ್ಕಿಮಿಡಿಸ್ ತತ್ವಕ್ಕೆ ಸಂಬಂಧಿಸಿದೆ. ಆಪ್ಷನ್ 1 ಸರಿಯಾದ ಉತ್ತರ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಏನು ಕೇಳಿದ್ರೆ, ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುತ್ತೆ. ಒಂದು ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟು, ವಾಹಕ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತೆ. ಸೊ ಕೆಳಗಿನ ಉತ್ತರದಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ಗುರುತಿಸಬೇಕು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಹೇಳಿಕೆ 1 ಸರಿಯಾಗಿದೆ ಮತ್ತು ಆದರೆ ಹೇಳಿಕೆ 2 ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರೆಯಿರಿ. ಇಲ್ಲಿ ಇದು ಹೊಂದಿಸಿ ಬರೆಯಲಿದೆ. ಕಂಪನದ ಆವೃತ್ತಿ, ಕಂಪನದ ಅವಧಿ, ಶಬ್ದದ ತಾರಕತೆ, ಶಬ್ದದ ಸ್ಥಾಯಿಗೆ ಸಂಬಂಧಪಟ್ಟಂತೆ. ಸರಿಯಾದ ಉತ್ತರ ಆಪ್ಷನ್ 4 ಇದಕ್ಕೆ. ನೋಡಿ, ಕಂಪನದ ಆವೃತ್ತಿ 1 ಸೆಕೆಂಡ್ನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆ. ಕಂಪನದ ಅವಧಿ ಅಂದರೆ ಒಂದು ಪೂರ್ಣ ಕಂಪನಕ್ಕೆ ತೆಗೆದುಕೊಂಡ ಕಾಲ. ಶಬ್ದದ ತಾರಕತೆ ಅಂದರೆ ಆಂಪ್ಲಿಟ್ಯೂಡನ್ನು ಆಧರಿಸಿರುತ್ತೆ. ಶಬ್ದದ ಸ್ಥಾಯಿ ಇದೆಯಲ್ಲ, ಇದು ಆವರ್ತನ ಅಥವಾ ಫ್ರೀಕ್ವೆನ್ಸಿಯನ್ನು ನಿರ್ಧರಿಸುತ್ತೆ. ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡೋದರ ವೈಜ್ಞಾನಿಕ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ 2 ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವಾಹನಗಳಲ್ಲಿ ನೀರನ್ನು ತಂಪುಕಾರಿ ಅಂತ ಬಳಸೋದಕ್ಕೆ ಕಾರಣ ಏನು? ಸರಿಯಾದ ಉತ್ತರ, ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿದೆ. ವಿಶಿಷ್ಟೋಷ್ಣ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ. ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಈ ಕೆಳಗಿನ ಯಾವ ಕ್ರಮಾನುಗತ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1 ಝೇಲಂ, ಚಿನಾಬ್, ಸಟ್ಲೇಜ್, ಸಿಂಧು. ಆಪ್ಷನ್ 1 ಸರಿಯಾದ ಉತ್ತರ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾಗಿರುವಂಥ ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಪ್ಷನ್ 1 ಸರಿಯಾದ ಉತ್ತರ. ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 1 ವಿವರಿಸುತ್ತೆ. ನೋಡಿ, ಜಲಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಯೋಜಿಸುವುದು, ಅನುಮೋದಿಸುವುದು, ಅನುಷ್ಠಾನಗೊಳಿಸುವುದು, ನಿರ್ವಹಿಸುವುದು ಮತ್ತು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿ ಭಾರತದಲ್ಲಿ ರಾಜ್ಯ ಸರ್ಕಾರಗಳ ಮೇಲಿದೆ. ಸರಿ ಇದೆ. ಕುಡಿಯುವ ನೀರು ಭಾರತದಲ್ಲಿ ರಾಜ್ಯ ವಿಷಯವಾಗಿದೆ. ಸೊ 2 ಕೂಡ ಸರಿಯಾಗಿದೆ ಮತ್ತು ಎರಡನೇದು ಒಂದಕ್ಕೆ ಸರಿಯಾದ ವಿವರಣೆ. ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕದಲ್ಲಿರುವ ರಾಮಸಾರ್ ಸೈಟ್ಗಳ ಸಂಖ್ಯೆ ಅನುಕ್ರಮವಾಗಿ ಎಷ್ಟಿದೆ? ಸೊ ರಾಮಸಾರ್ ಸೈಟ್ಸ್ಗಳನ್ನು ನೋಡ್ತಾ ಹೋದರೆ ಸರಿಯಾದ ಉತ್ತರ ಆಪ್ಷನ್ 4 96 ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ 4 ರಾಮಸಾರ್ ಸೈಟ್ಸ್ ಇದೆ.
ಕೆಳಗೆ ಕೊಟ್ಟಿರುವಂತಹ ಅಂಶಗಳನ್ನು ಹೊಂದಿಸಿ ಬರೀರಿ. ಕಾಯ್ದೆಗಳು ಮತ್ತು ಅದು ಬಂದಂತಹ ಒಂದು ವರ್ಷ, ಕಾಯ್ದೆಗಳು ಮತ್ತು ವರ್ಷಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ 1. ನೋಡಿ, ಪರಿಸರ ಸಂರಕ್ಷಣಾ ಕಾಯ್ದೆ 1986. ವಾಯುಮಾಲಿನ್ಯ ಪ್ರತಿಬಂಧಕ ಮತ್ತು ನಿಯಂತ್ರಣ ಕಾಯ್ದೆ 1981. ಜಲಮಾಲಿನ್ಯ ಪ್ರತಿಬಂಧಕ ಮತ್ತು ನಿಯಂತ್ರಣ ಕಾಯ್ದೆ 1974. ಮಾಂಟ್ರಿಯಲ್ ಒಪ್ಪಂದ 1989. ಆಪ್ಷನ್ 1 ಸರಿಯಾದ ಉತ್ತರ. ಅಪಾಯಕ್ಕೊಳಗಾಗುವ ಸಂಭವವಿರುವ ಎಂಡೇಜರ್ಡ್ಸ್, ಭಯದಲ್ಲಿರುವ, ಥ್ರೆಟನ್ಡ್ ಮತ್ತು ಅಳಿವಿನ ಅಂಚಿನಲ್ಲಿರುವ ವಲ್ನರಬಲ್ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ IUCN. IUCN ಇದೆಯಲ್ಲ, ಇದು ಎಂಡೇಜರ್ಡ್ಸ್, ಥ್ರೆಟನ್ಡ್ ಮತ್ತು ವಲ್ನರಬಲ್ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುತ್ತೆ. ಚರಂಡಿ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಸರಿಯಾದ ಉತ್ತರ ಜೀವ ರಾಸಾಯನಿಕ ಆಮ್ಲಜನಕದ ಬೇಡಿಕೆ ಆಧಾರದ ಮೇಲೆ. ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಂನಲ್ಲಿ ಇರುವ ಓಝೋನ್ ಪದರದ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತೆ. ಸರಿಯಾದ ಉತ್ತರ ಓಝೋನ್ ಪದರಕ್ಕೆ ಸಂಬಂಧಪಟ್ಟಿದ್ದು. ಸರಿಯಾದ ಉತ್ತರ ಡಾಪ್ಸನ್ ಯೂನಿಟ್. ಡಾಪ್ಸನ್ ಯೂನಿಟ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯಾರು ಕರ್ನಾಟಕದ ಅರಣ್ಯ ವಿಶ್ವಕೋಶ ಅಂತ ಪ್ರಸಿದ್ಧರಾಗಿದ್ದಾರೆ? ಸರಿಯಾದ ಉತ್ತರ ತುಳಸಿಗೌಡ. ಉತ್ತರ ಕನ್ನಡ ಜಿಲ್ಲೆಯವರು ಇವರು, ತುಳಸಿಗೌಡ. ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು HELP ನೀತಿಯ ಅಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಗಾಗಿ ಬಿಡ್ಗಳನ್ನು ಆಹ್ವಾನಿಸಿತು. ಈ ಕೆಳಗಿನ ಯಾವ ಸೂಕ್ಷ್ಮ ಪರಿಸರದ ಪ್ರದೇಶ ಪ್ರತಿಘಟನೆಗಳಿಗೆ ಕೇಂದ್ರ ಭಾಗವಾಗಿತ್ತು? ಸರಿಯಾದ ಉತ್ತರ ವೆಡ್ಸ್ ಬ್ಯಾಂಕ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 6 ಜನರಿರುವ ಒಂದು ಕುಟುಂಬದಲ್ಲಿ ರಾಜು ಎಂಬುವರು ರೋಹಿತ್ನ ತಂದೆಯಾಗಿದ್ದು ಆಶಾರನ ವಿವಾಹ ಆಗಿರ್ತಾರೆ. ರಾಜುನ ಸಹೋದರಿಯ ಹೆಸರು ರೇಖಾ, ರೇಖಾರ ಮಗಳ ಹೆಸರು ಶ್ವೇತಾ, ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾಳೆ. ಹಾಗಾದರೆ ರಾಜು ಮತ್ತು ರೀತುವಿನ ನಡುವಿನ ರಕ್ತ ಸಂಬಂಧ ಎಂಥದ್ದು? ಸರಿಯಾದ ಉತ್ತರ ತಂದೆ. ರಾಜು ರೀತುವಿನ ತಂದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕೆಳಗಿನ ರೇಖಾಚಿತ್ರವನ್ನು ಅಭ್ಯಸಿಸಿ. ಇದರಲ್ಲಿ ತ್ರಿಕೋನ ಮಹಿಳೆಯರನ್ನು, ವೃತ್ತವು ವಿವಾಹಿತವನ್ನು, ತ್ರಿಕೋನ ಮಹಿಳೆಯರು, ವೃತ್ತವು ವಿವಾಹಿತರು ಮತ್ತು ಆಯತ ಉದ್ಯೋಗಸ್ಥರನ್ನ ಪ್ರತಿನಿಧಿಸುತ್ತೆ. ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರನ್ನು ನಾವು ಈಗ ಗುರುತಿಸಬೇಕು. ಎಷ್ಟು ಜನ ಇದ್ದಾರೆ ಅಂತೇಳಿ. ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರು ಎಷ್ಟು ಜನ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 4 6 ಜನ. ನೋಡಿ ಇಲ್ಲಿದೆಲ್ಲ ನೋಡಿ, ಅವರು ಆಯತ್ತದಲ್ಲೂ ಇರಬೇಕು, ಅಂದ್ರೆ ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರು ಇದರಲ್ಲಿ ಇರಬಹುದು. ಆಕ್ಚುಲಿ 6 ಇಸ್ ರಾಂಗ್ ಆನ್ಸರ್. ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರು, ವಿವಾಹಿತ ಇರಬೇಕು, ವೃತ್ತ ಇರಬೇಕು ಮತ್ತು ಮಹಿಳೆ ಆಗಿರಬೇಕು. ತ್ರಿಕೋನ, ವೃತ್ತ ಮತ್ತು ತ್ರಿಕೋನ ಎರಡರಲ್ಲಿ ಇರುವಂಥದ್ದು ಯಾವುದು ಕೇಳಿದ್ರೆ 2 ರೈಟ್ ಆನ್ಸರ್. ಸಾರಿ 4 ಮತ್ತು 2 6 ಇದ್ದಾರೆ. 6 ಇಸ್ ರೈಟ್ ಆನ್ಸರ್ ಇದೆ. 2 ಇದೆ. 6 4 ಮತ್ತು 2 ಒಟ್ಟು 6. ಒಬ್ಬ ಮನುಷ್ಯನು ಕೆಲವು ಕಿತ್ತಳೆ ಹಣ್ಣುಗಳನ್ನು ₹30ಕ್ಕೆ ಡಜನ್ ಅಂತೆ ಖರೀದಿಸ್ತಾನೆ. ಅಷ್ಟೇ ಸಂಖ್ಯೆ ಕಿತ್ತಳೆ ಹಣ್ಣುಗಳನ್ನು $25ಕ್ಕೆ ಡಜನ್ ಅಂತೆ ಖರೀದಿಸ್ತಾನೆ. ಅವನು ಆ ಹಣ್ಣುಗಳನ್ನು ₹32 ಡಜನ್ ಅಂತೆ ಮಾರಾಟ ಮಾಡ್ತಾನೆ ಮತ್ತು ₹270 ಲಾಭ ಗಳಿಸ್ತಾನೆ. ಅವನು ಖರೀದಿಸಿದ ಕಿತ್ತಳೆ ಹಣ್ಣುಗಳ ಒಟ್ಟು ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಎಷ್ಟು ಕಿತ್ತಳೆ ಹಣ್ಣನ್ನು ಇದು ಮಾಡ್ತಾನೆ ಕೇಳಿದ್ರೆ 60 ಡಜನ್ ಅನ್ನು ಖರೀದಿ ಮಾಡ್ತಾನೆ. 42ನೇ ಪ್ರಶ್ನೆ, ನೇರವಾಗಿ ಉತ್ತರವನ್ನು ನೋಡ್ತಾ ಹೋಗೋಣ. ಇದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು. ಸರಿಯಾದ ಉತ್ತರ ₹250. ಲಕ್ಕಿಯನ್ನು NSEIA ಅಂತ ಕೋಡ್ ಮಾಡಿದ್ರೆ ಆ ಭಾಷೆಯಲ್ಲಿ ಹ್ಯಾಪಿಯನ್ನು ಹೆಂಗೆ ಕೋಡ್ ಮಾಡ್ಬೋದು? ಸರಿಯಾದ ಉತ್ತರ JYRNA ಅಂತೇಳಿ ಕೋಡಿಂಗ್ ಮಾಡ್ಬೋದು. ಡಿಕೋಡಿಂಗ್ ಇದು. ತ್ರಿಭುಜದ ಕೋನಗಳು 3:2:7 ಅನುಪಾತದಲ್ಲಿದ್ದರೆ ಆ ತ್ರಿಭುಜದ ಕೋನಗಳು ಎಷ್ಟೆಷ್ಟಿರುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ 1 45 ಡಿಗ್ರಿ ಇರುತ್ತೆ, 30 ಡಿಗ್ರಿ ಇರುತ್ತೆ ಮತ್ತು 107 ಡಿಗ್ರಿ ಇರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ.
2025 ಸೆಪ್ಟೆಂಬರ್ 28ರಂದು ಏಷ್ಯಾ ಕಪ್ ಫೈನಲ್ಸ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತು. ಈ ಪಂದ್ಯ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ. ಒಂದು ಫಿಟ್ನೆಸ್ ಆ್ಯಪ್ ತನ್ನ ಬಳಕೆದಾರನು ನಡೆದ ಒಂದು ವಾರದ ಕಾಲ್ನಡಿಗೆ ಪ್ರತಿ ದಿನಕ್ಕೆ ಸರಾಸರಿ 10,000 ಎಂದು ತೋರಿಸುತ್ತೆ. ವಾರದ ಕೊನೆಯ 3 ದಿನಗಳಲ್ಲಿ ಕಾಲ್ನಡಿಗೆ ಎಣಿಕೆ 9,000, 12,000 ಮತ್ತು 10,400 ಆದಾಗ ವಾರದ ಮೊದಲ 4 ದಿನಗಳ ಸರಾಸರಿ ಕಾಲ್ನಡಿಗೆ ಎಷ್ಟು? ಸರಿಯಾದ ಉತ್ತರ 9,650. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಒಂದು ಬಣ್ಣದ ಕಂಪನಿಯು ಕೆಂಪು, ನೀಲಿ ಮತ್ತು ಹಸಿರು ಬಣ್ಣಗಳನ್ನು 1:2:3 ಪ್ರಮಾಣದಲ್ಲಿ ಬೆರೆಸಿ ಒಂದು ಗೋಡೆಯ ಲೇಪನವನ್ನು ತಯಾರಿಸುತ್ತೆ. ಒಂದು ವೇಳೆ 60 ಲೀಟರ್ ಮಿಶ್ರಣ ಸಿದ್ಧಪಡಿಸಿದರೆ ಕೆಂಪು ಮತ್ತು ನೀಲಿ ಬಣ್ಣವನ್ನು ಒಟ್ಟಾಗಿ ಎಷ್ಟು ಬಳಸಲಾಗುತ್ತೆ? ಒಟ್ಟಾರೆ ಕೇಳಿದರೆ ಸರಿ ಉತ್ತರ ಆಪ್ಷನ್ 4 30 ಲೀಟರ್. 6 ಜನರ ಒಂದು ಸಾಲಿನಲ್ಲಿ ಎಯು ಬಿನ ಬಲಭಾಗಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ, ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ, ಡಿಯು ಎನ ತಕ್ಷಣದ ಎಡಪಕ್ಕದಲ್ಲಿದ್ದು ಇನ ತಕ್ಷಣದ ಬಲಪಕ್ಕದಲ್ಲಿದ್ದಾನೆ, ಎಫ್ಯು ಎನ ತಕ್ಷಣದ ಬಲಪಕ್ಕಕ್ಕೆ ಇದ್ದರೆ ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಯಾರಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 3 ಸಿ. ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿರೋದು ಯಾರು ಕೇಳಿದ್ರೆ ಸಿ. ಹೊಂದಿಸಿ ಬರೆಯಿರಿ ಕೇಳಿದರೆ ಸರೋವರಗಳು ಮತ್ತು ಅದು ಇರುವಂತಹ ರಾಜ್ಯಗಳು. ಸರಿ ಉತ್ತರ ಆಪ್ಷನ್ 1 ನೋಡಿ. ಫತೇ ಸಾಗರ ಸರೋವರ ರಾಜಸ್ಥಾನದಲ್ಲಿದೆ, ನಾಕೋಸ್ ಸರೋವರ ಹಿಮಾಚಲ್ ಪ್ರದೇಶದಲ್ಲಿದೆ, ಕೆಚಿಯೋಪಲರಿ ಸರೋವರ ಸಿಕ್ಕಿಂನಲ್ಲಿದೆ, ಭೀಮ್ತಾಲ್ ಸರೋವರ ಎಲ್ಲಿದೆ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿದೆ. ಸರಿಯಾಗಿ ಜೋಡಣೆಯಾಗಿರುವ ಆಯ್ಕೆಯನ್ನ ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 1 ಖಾರಿಫ್ ಭತ್ತ, ಖಾರಿಫ್ ಬೆಳೆಗೆ ಭತ್ತ, ರಬಿ ಬೆಳೆಗೆ ಗೋಧಿ, ಝೈಡ್ಗೆ ತರಕಾರಿ ಉದಾಹರಣೆ. ಆಪ್ಷನ್ 1 ಸರಿಯಾದ ಉತ್ತರ. NWDPRA ಇದನ್ನು ವಿಸ್ತರಿಸಿ ಬರೆಯಿರಿ. ಅಬ್ರಿವೇಷನ್ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 3 ನ್ಯಾಷನಲ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ರೈನ್ ಫೆಡ್ ಏರಿಯಾಸ್. ನ್ಯಾಷನಲ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ರೈನ್ ಫೆಡ್ ಏರಿಯಾಸ್. ಹೊಂದಿಸಿ ಬರೆಯಿರಿ ಕೇಳಿದರೆ ಸೊ ಇಲ್ಲಿ ಸರಿಯಾದ ಉತ್ತರ ಇದು ಖನಿಜದ ಅದಿರುಗಳು ಸಿಗುವಂಥ ಸ್ಥಳ ಮತ್ತು ಖನಿಜ ಅದಿರು ಅದನ್ನ ಹೊಂದಿಸಿ ಬರೆಯಿರಿ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 1 ನೋಡಿ. ಸುಂದರ್ಗಢ್ನಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ, ಹಾಗೆಯೇ ನೈವೇಲಿಯಲ್ಲಿ ಲಿಗ್ನೈಟ್ ಸಿಗುತ್ತೆ, ಹಾಗೆಯೇ ಬಾಲ್ಘಾಟ್ನಲ್ಲಿ ವಿಶೇಷವಾಗಿ ಮ್ಯಾಂಗನೀಸ್ ಅದಿರು ಸಿಗುತ್ತೆ ಮತ್ತು ಚಾನ್ಮಾರಿಯಲ್ಲಿ ತಾಮ್ರದ ಅದಿರು ಸಿಗುತ್ತೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ ಸ್ಟೇಟ್ಮೆಂಟ್ಸ್. ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಮಾತ್ರ. ನೋಡಿ, ಮುಳ್ಳಯ್ಯನಗಿರಿಯನ್ನು ಹಿಂದೆ ಚಂದ್ರದ್ರೋಣ ಪರ್ವತ ಅಂತ ಕರೆಯಲಾಗ್ತಿತ್ತು, ಇದು ಸರಿ ಇದೆ. ಹಾಗೆಯೇ ಕರಾವಳಿ ಮೈದಾನವನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆಯು ಕರ್ನಾಟಕದ ಅತ್ಯಂತ ಕಡಿಮೆ ಎತ್ತರದ ಪ್ರದೇಶವಾಗಿದೆ. ನದಿಗಳು ಮತ್ತು ಅವು ಸೃಷ್ಟಿಸುವಂಥ ಜಲಪಾತಗಳು ಜೋಡಣೆಯನ್ನ ಸರಿಯಾಗಿರುವಂತಹ ಆಯ್ಕೆಯನ್ನ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಬಿ ಸರಿಯಾಗಿದೆ. ನೋಡಿ, ಘಟಪ್ರಭಾ ನದಿ ಇದೆಯಲ್ಲ, ಇದು ಗೋಕಾಕ್ ಫಾಲ್ಸ್ ಅನ್ನ ಸೃಷ್ಟಿ ಮಾಡುತ್ತೆ ಮತ್ತು ಮಹದಾಯಿ ನದಿ ಕಳಸಾ ಫಾಲ್ಸ್ ಅನ್ನ ಸೃಷ್ಟಿ ಮಾಡುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ಕರ್ನಾಟಕದಲ್ಲಿರುವ ದ್ವೀಪಗಳು ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ದ್ವೀಪಗಳು ಮತ್ತು ಅದು ಇರುವಂಥ ಜಿಲ್ಲೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಸರಿಯಾಗಿದೆ. ನೋಡಿ, ಕೊಕೊನಟ್ ದ್ವೀಪ ಉಡುಪಿಯಲ್ಲಿದೆ, ಕುರುಂಗಡ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಎ ಮತ್ತು ಸಿ ಸರಿಯಾಗಿರುವಂಥದ್ದು. ಕೆಳಗಿನ ಮೋಡಗಳ ಕ್ರಮವನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ ಸಿ ಬಿ ಡಿ. ಹಿಮಕಣ ಮೋಡಗಳು ಬರ್ತವೆ, ನಂತರದಲ್ಲಿ ಹಿಮಕಣ ಪದರ ಮೋಡಗಳು ಬರ್ತವೆ, ನಂತರ ಉನ್ನತ ಪದರ ಮೋಡಗಳು ಬರ್ತವೆ ಮತ್ತು ಕೊನೆಯಲ್ಲಿ ವೃಷ್ಟಿ ಪದರ ಮೋಡಗಳು ಕಂಡು ಬರ್ತವೆ. ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಸರಿಯಾದ ಉತ್ತರ ಹೈಗ್ರೋಮೀಟರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಹೈಗ್ರೋಮೀಟರ್. ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ? ಸರಿಯಾದ ಉತ್ತರ ಆಪ್ಷನ್ 3 ಬಿಲ್ ಬುಡಕಟ್ಟು ಜನಾಂಗ. ಭಾರತದಲ್ಲಿ
ಅತ್ಯಂತ ವ್ಯಾಪಕವಾಗಿ ಹರಡಿರುವಂಥದ್ದು. ಕಂದೀಲು ಸಿನಿಮಾಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕಂದೀಲಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಎ ಮತ್ತು ಬಿ ಸ್ಟೇಟ್ಮೆಂಟ್ ತಪ್ಪು. ಈ ಚಲನಚಿತ್ರವನ್ನು ಯಶೋಧ ಪ್ರಕಾಶ್ ನಿರ್ದೇಶಿಸಿದ್ದಾರೆ, ತಪ್ಪು. ಹಾಗೆಯೇ 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು, ಇದು ಕೂಡ ತಪ್ಪು. INSV ಕೌಂಡಿನ್ಯಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ? ಸರಿ ಉತ್ತರ ಆಪ್ಷನ್ 4B ಮಾತ್ರ ತಪ್ಪಾಗಿರುವಂಥದ್ದು. ನೋಡಿ, INSVಯ ವಿಸ್ತೃತ ರೂಪ ಇಂಡಿಯನ್ ನೇವಲ್ ಶಿಪ್ ವೆಸಲ್ ಅಂತೇಳಿ ಇದು ತಪ್ಪಾಗಿರುವಂಥದ್ದು. ಡಿಸೆಂಬರ್ 2025ರಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಜರುಗಿದ ಯುನೆಸ್ಕೋದ ಅಂತರ್ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನದಲ್ಲಿ ಭಾರತದ ಯಾವ ಹಬ್ಬವನ್ನು ಮಾನವತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ 1, ದೀಪಾವಳಿ. ದೀಪಾವಳಿ ಸರಿಯಾದ ಉತ್ತರ. ದೀಪಾವಳಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನಾಸಾದ ಸ್ಪೇಸ್ ಎಕ್ಸ್ ಕ್ರೂ 9 ಗಗನಯಾತ್ರಿಗಳು ಏಜೆನ್ಸಿಯ 9ನೇ ವಾಣಿಜ್ಯ ಪರಿಭ್ರಮಣ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ನಂತರ ಮೇ 2025ರಲ್ಲಿ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ. ಈ ಕೆಳಗಿನವರಲ್ಲಿ ಯಾವ ಗಗನಯಾತ್ರಿಯು ಆ ಮಿಷನ್ನಿನ ಭಾಗವಾಗಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ 2, ಶುಭಾಂಶು ಶುಕ್ಲಾ ಅದರ ಭಾಗವಾಗಿರಲಿಲ್ಲ. ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇಂಡಿಯನ್ ರೈಲ್ವೆಗೆ, ಭಾರತೀಯ ರೈಲಿನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಅವರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣದವರೆಗೆ ಅವರ ಸಂಪೂರ್ಣ ಪ್ರಯಾಣದ ಅವಧಿಯಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಿದ ಯೋಜನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3, ಮೇರಿ ಸಹೇಲಿ ಯೋಜನೆ. ನಾಗರಿಕ ನೋಂದಣಿ ವ್ಯವಸ್ಥೆಯ 2022ನೇ ವರದಿಯನ್ನು ಆಧರಿಸಿ ಭಾರತದ ಜೀವ ಸಾಂಖ್ಯಿಕ ಅಂಕಿಅಂಶಗಳ ಪ್ರಕಾರ ಈ ಕೆಳಗಿನ ರಾಜ್ಯಗಳನ್ನು ಲಿಂಗಾನುಪಾತಕ್ಕೆ ಸಂಬಂಧಿಸಿದಂತೆ ಇಳಿಕೆ ಕ್ರಮದಲ್ಲಿ ಜೋಡಿಸಿರಿ. ಸರಿಯಾದ ಉತ್ತರ ಇಳಿಕೆ ಕ್ರಮದಲ್ಲಿ ಜೋಡಿಸಕ್ಕೆ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3, ಕೇರಳ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಮತ್ತು ಗೋವಾ. ವೆನಿಜುವೆಲಾದ ಅಧ್ಯಕ್ಷರಾಗಿದ್ದ ನಿಕೋಲಸ್ ಮಡುರೋ ಅವರನ್ನು ಸೆರೆ ಹಿಡಿದ ನಂತರ ಅಲ್ಲಿಯ ಮಧ್ಯಂತರ ಅಧ್ಯಕ್ಷರಾಗಿ ಜನವರಿ 2026ರಲ್ಲಿ ಈ ಕೆಳಗಿನ ಯಾರನ್ನು ನೇಮಿಸಲಾಯಿತು? ಸರಿಯಾದ ಉತ್ತರ ಡೆಲ್ಸಿ ರೋಡ್ರಿಗಸ್. ಡೆಲ್ಸಿ ರೋಡ್ರಿಗಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಬೆಂಗಳೂರಿನ ಹೊರಗೆ ಕರ್ನಾಟಕದ ಡಿಜಿಟಲ್ ಆರ್ಥಿಕತೆಯ ವಿಸ್ತೃತ ಬೆಳವಣಿಗೆಯನ್ನು ಸಾಧಿಸುವ ಗುರಿ ಹೊಂದಿರುವ ಮತ್ತು KDEMನಿಂದ ಮುನ್ನಡೆಸಲ್ಪಡುತ್ತಿರುವ ಮಿಷನ್ ಅನ್ನು ಹೆಸರಿಸಿ. ಸರಿಯಾದ ಉತ್ತರ ಬಿಯಾಂಡ್ ಬೆಂಗಳೂರು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು 6 ಜನವರಿ 2026ರಂದು ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿದ್ರು. ಆ ಮುಖ್ಯಮಂತ್ರಿ ಯಾರು ಮತ್ತು ಎಷ್ಟು ದಿನಗಳನ್ನ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3, ಡಿ ದೇವರಾಜ್ ಅರಸ್ ಮತ್ತು 2792 ದಿನಗಳು. ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಖಲೀದಾ ಜಿಯಾರ್ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಖಲೀದಾ ಜಿಯಾ ಅವರಿಗೆ ಸಂಬಂಧಪಟ್ಟಂತ ಇದು ಪ್ರಶ್ನೆ. ಇದು ಸರಿಯಾದ ಉತ್ತರ ಆಪ್ಷನ್ 2, ಬಿ ಮತ್ತು ಸಿ ಸರಿಯಾಗಿದೆ. ಅವರ ಪತಿ ಜಿಯಾವುರ್ ರೆಹಮಾನ್ ಆಗಿದ್ರು ಮತ್ತು ಅವರು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಕ್ಷಕ್ಕೆ ಸೇರಿದವರಾಗಿದ್ದರು. ಕೇಂದ್ರ ಪ್ರಾಯೋಜಿತ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ RGSA ಇದರ ಅವಧಿಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3, 2022 ಏಪ್ರಿಲ್ 1ರಿಂದ 31 ಮಾರ್ಚ್ 2026. ದಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು 1940ನಲ್ಲಿ ಎಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದುವ ಮೂಲಕ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಪುತ್ತೂರು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. KMFಗೆ ಸಂಬಂಧಪಟ್ಟಂತ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ 1, ಎ ಮತ್ತು ಸಿ. ನೋಡಿ, KMF ದಕ್ಷಿಣ ಭಾರತದ ಅತಿ ದೊಡ್ಡ ಕೋಆಪರೇಟಿವ್ ಡೈರಿ ಫೆಡರೇಷನ್ ಆಗಿದೆ. KMFನ ಸೆಂಟ್ರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಲ್ಯಾಬೊರೇಟರಿ ಬೆಂಗಳೂರಿನಲ್ಲಿ ಇದೆ. ದಿ ಪ್ರಾವಿಷನ್ಸ್ ಆಫ್ ದಿ ಪಂಚಾಯತ್ ಎಕ್ಸ್ಟೆನ್ಷನ್ ಟು ದ ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ 1996 ಇದು ಯಾವುದರ ಶಿಫಾರಸನ್ನು ಆಧರಿಸಿದೆ? ಸರಿಯಾದ ಉತ್ತರ
ಆಪ್ಷನ್ 4 ಭೂರಿಯಾ ಅವರ ಶಿಫಾರಸನ್ನು ಆಧರಿಸಿದೆ. ಭೂರಿಯಾ ಶಿಫಾರಸನ್ನು ಆಧರಿಸಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಮೈಸೂರು. ಆರ್ ಚಿದಂಬರ್ ಅವರು 2002ರಿಂದ 2018ರ ಅವಧಿಯಲ್ಲಿ 3 ಪ್ರಧಾನಮಂತ್ರಿಗಳ ಅಧಿಕಾರಾವಧಿಯಲ್ಲಿ ಭಾರತ ಸರ್ಕಾರಕ್ಕೆ 2ನೇ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಪ್ರಧಾನಮಂತ್ರಿಗಳು ಯಾರು? ಸರಿಯಾದ ಉತ್ತರ ಆಪ್ಷನ್ 4 ACD. ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿ. ಏಕಲವ್ಯ ಪ್ರಶಸ್ತಿ ವಿಜೇತರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಒಂದು ಹೊಂದಿಸಿ ಬರೆಯರಿ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ 3. A4 ಬಿ ಹರಿಪ್ರಸಾದ್, ಇವರು ವಾಲಿಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ರಾಬಿನ್ ಉತ್ತಪ್ಪ ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ. SK ಉತ್ತಪ್ಪ ಇವರು ಹಾಕಿಗೆ ಸಂಬಂಧಿಸಿದ್ದಾರೆ ಮತ್ತು ಮಮತಾ ಪೂಜಾರಿ ಇದಾರಲ್ಲ ಇವರು ಕಬಡ್ಡಿ ಆಟಗಾರ್ತಿ. ಭಾರತದ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಆಪ್ಷನ್ 2 1905ರಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು, ಗದಗಿನ ಕಣಗಿನಹಾಳದಲ್ಲಿ. ಕಣಗಿನಹಾಳ ಎಂಬ ಸ್ಥಳದಲ್ಲಿ. ಕರ್ನಾಟಕದಲ್ಲಿ ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ನ ಮುಖ್ಯ ಪೋಷಕರು ಯಾರು? ಸರಿಯಾದ ಉತ್ತರ ಆಪ್ಷನ್ 1 ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಮುಖ್ಯಮಂತ್ರಿಗಳು. ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ ಈ ಕೆಳಗಿನ ಯಾವ ಇಲಾಖೆ ಸಿದ್ಧಪಡಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ 3 ಆರ್ಥಿಕ ವ್ಯವಹಾರಗಳ ಇಲಾಖೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕೇಂದ್ರೀಯ ಸೇವೆಯ ಅಧಿಕಾರಿಗಳ ನೇಮಕಾತಿ ಮತ್ತು ಸೇವೆಗೆ ಸಂಬಂಧಿಸಿದಂತೆ ವಿವಾದಗಳನ್ನು ತೀರ್ಮಾನಿಸುವ ನ್ಯಾಯಮಂಡಳಿ ಅಥವಾ ಆಯೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ನೋಡಿ, IAS IPSಗೆ ಸಂಬಂಧಪಟ್ಟಂತೆ ಇದು IAS ಆಫೀಸರ್ಸ್. ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಗಳನ್ನು ನಿಗದಿಗೊಳಿಸುವ ಅಧಿಕಾರ ಯಾರಿಗಿದೆ? ಸರಿಯಾದ ಉತ್ತರ ಆಪ್ಷನ್ 4 ಸಂಸತ್ತು, ಪಾರ್ಲಿಮೆಂಟಿಗೆ. ಭಾರತದ ಸಂವಿಧಾನದಲ್ಲಿನ ಜಾತ್ಯತೀತತೆ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ ಕೇಳಿದ್ದಾರೆ. ಸ್ಟೇಟ್ಮೆಂಟ್ಗಳು. ಸರಿಯಾದ ಉತ್ತರ ಆಪ್ಷನ್ 2 ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ, ಆದರೆ ಹೇಳಿಕೆ 1, 2 ವಿವರಿಸೋದಿಲ್ಲ. ನೋಡಿ, ಜಾತ್ಯತೀತ ಪದವನ್ನು 1976ನ 42ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಯಿತು, ಸರಿ ಇದೆ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ 25ರಿಂದ 28ನೇ ಸಂವಿಧಾನಿಕ ವಿಧಿಗಳು ಭಾರತವು ಜಾತ್ಯತೀತ ರಾಷ್ಟ್ರವಾಗಿರಲು ಆದೇಶಿಸುತ್ತೆ. 2 ಸ್ಟೇಟ್ಮೆಂಟ್ ಸರಿ ಇದೆ, ಬಟ್ ಒಂದಕ್ಕೆ ಮತ್ತೊಂದು ವಿವರಣೆ ಅಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅಗತ್ಯವಾದ ಕನಿಷ್ಠ ವಯಸ್ಸೆಷ್ಟು? ಸರಿಯಾದ ಉತ್ತರ 21 ವರ್ಷ. ಆಪ್ಷನ್ 1 ಸರಿಯಾದ ಉತ್ತರ. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ವಿಧಿ ಮತ್ತು ಭಾಗವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 368ನೇ ವಿಧಿ ಮತ್ತು ಸಂವಿಧಾನದ ಭಾಗ 20. ಅನುಸೂಚಿತ ಬುಡಕಟ್ಟುಗಳು ST ಶೆಡ್ಯೂಲ್ಡ್ ಟ್ರೈಬ್ಸ್ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಯಾವ ಹೇಳಿಕೆ ಸ್ಟೇಟ್ಮೆಂಟ್ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3 ABC ಸರಿಯಾಗಿದೆ. ಆಯೋಗವು ಸಂವಿಧಾನಿಕ ಸಂಸ್ಥೆಯಾಗಿದೆ. 338A ವಿಧಿಯಡಿ ಆಯೋಗದ ಸ್ಥಾಪನೆಯಾಗಿರುತ್ತೆ. ಪ್ರತ್ಯೇಕ ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ 2004ರಲ್ಲಿ ಅಸ್ತಿತ್ವಕ್ಕೆ ಬಂತು. ಭಾರತ ಸಂವಿಧಾನ ಎರವಲು ಪಡೆದ ಲಕ್ಷಣಗಳ ಮೂಲಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 3 ಐರ್ಲೆಂಡ್ ಸಂವಿಧಾನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಆಸ್ಟ್ರೇಲಿಯಾ ಸಂವಿಧಾನ ಸಮವರ್ತಿ ಪಟ್ಟಿ, ಫ್ರಾನ್ಸ್ ಸಂವಿಧಾನ ಪ್ರಸ್ತಾವನೆಯಲ್ಲಿರುವಂತಹ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ, ದಕ್ಷಿಣ ಆಫ್ರಿಕಾ ಸಂವಿಧಾನ ಸಂವಿಧಾನ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭೆಗೆ ಸದಸ್ಯರನ್ನ ಚುನಾಯಿಸುವಂಥ ವಿಧಾನ. ಅಖಿಲ ಭಾರತ ಸೇವೆಯನ್ನು ಸೃಜಿಸುವುದು ಹೇಗೆ? IAS. ಸರಿಯಾದ ಉತ್ತರ ಆಪ್ಷನ್ 1 ರಾಜ್ಯಸಭೆಯ ನಿರ್ಣಯದ ಮೂಲಕ. ಆಪ್ಷನ್ 1 ಸರಿಯಾದ ಉತ್ತರ. ಭಾರತದ ಸಂವಿಧಾನದ 101ನೇ ತಿದ್ದುಪಡಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ತಪ್ಪಾಗಿವೆ ಕೇಳಿದ್ದಾರೆ. ಸರಿಯಾದ ಉತ್ತರ ರಾಂಗ್ ಆಗಿರುವಂಥ ಸ್ಟೇಟ್ಮೆಂಟ್ಗಳು ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 4 B ಮತ್ತು C ತಪ್ಪಾಗಿದೆ. ನೋಡಿ, ಇದು GSTಗೆ ಅನುವು ಮಾಡಿಕೊಟ್ಟಿತು, ಇದು ತಪ್ಪು, ಮತ್ತು GST ಮಂಡಳಿಯ ಸ್ಥಾಪನೆಗೆ ಅವಕಾಶ ಕೊಡ್ತು, ಇದು ಕೂಡ ತಪ್ಪು.
ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕಮಿಷನರ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ? ಸರಿಯಾದ ಉತ್ತರ, ಇವರನ್ನ ನೇಮಕ ಮಾಡೋದು ಸರಿಯಾದ ಉತ್ತರ ಮುನ್ಸಿಪಲ್ ಕಮಿಷನರ್ನ ನೇಮಕ ಮಾಡೋದು ಯಾರು ಕೇಳಿದ್ರೆ ರಾಜ್ಯ ಸರ್ಕಾರ. ಕೆಳಗೆ ನೀಡುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಓದಿ ಸ್ಟೇಟ್ಮೆಂಟ್ಸ್ ಸರಿಯಾಗಿರುವ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 1 ಎ ಮಾತ್ರ ಸರಿಯಾಗಿದೆ. ನೋಡಿ, ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗಿದೆ. ಭಾರತ ಸರ್ಕಾರದ ಕಾಯ್ದೆ 1935 ಕುರಿತು ಯಾವ ಹೇಳಿಕೆ ಸರಿಯಾಗಿದ್ದಾವೆ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 2 ಎ ಬಿ ಡಿ ಸರಿಯಾಗಿರುವಂಥದ್ದು. ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರ ವಿಭಜನೆಯನ್ನು ಮಾಡಿತು. ಕಾಯ್ದೆಯು ಕೇಂದ್ರದಲ್ಲಿ ದ್ವಿಸರ್ಕಾರ ಅಳವಡಿಸಿಕೊಳ್ಳಲು ಅವಕಾಶ ಕೊಡ್ತು ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಅವಕಾಶವನ್ನು ಕೊಡ್ತು. ಭಾರತದ ಸಂವಿಧಾನದ 101ನೇ ತಿದ್ದುಪಡಿ ಆಯ್ತಲ್ವಾ? ಕೆಳಗೆ ಕೊಟ್ಟಿರುವ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 1 ಎಸ್ ರಾಧಾಕೃಷ್ಣನ್, ಭಾರತದ 2ನೇ ರಾಷ್ಟ್ರಪತಿ ಮತ್ತು ಮೊದಲ ಉಪರಾಷ್ಟ್ರಪತಿ. ಭಾರತದ ಕೇಂದ್ರ ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3 ಎ ಬಿ ಡಿ ಬಿ ಮತ್ತು ಡಿ ಮಾತ್ರ. ಸಂವಿಧಾನದ 79ನೇ ವಿಧಿ ಕೇಂದ್ರ ಶಾಸಕಾಂಗದ ರಚನೆಯ ಬಗ್ಗೆ ವಿವರಿಸುತ್ತೆ, ಸರಿ ಇದೆ. ಕೇಂದ್ರ ಶಾಸಕಾಂಗವು ಸಂಸತ್ತು ಅಂತಲೂ ಕರೆಯಲ್ಪಡುತ್ತೆ ಮತ್ತು ಕೇಂದ್ರ ಶಾಸಕಾಂಗದಲ್ಲಿ 2 ಸದನಗಳು ದೇಶದ ಜನತೆಯನ್ನು ಪ್ರತಿನಿಧಿಸಲ್ಪಡುತ್ತೆ. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಸ್ಟೇಟ್ಮೆಂಟ್ಸ್ ಅನ್ನು ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಬಿ ಮಾತ್ರ. ರಾಜ್ಯ ಪುನರ್ರಚನಾ ಆಯೋಗವು ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸು ಮಾಡಿತು, ಸರಿ ಇದೆ. 1 ನವೆಂಬರ್ 1956ರಂದು ಏಕೀಕೃತ ಮೈಸೂರು ರಾಜ್ಯ ರಚನೆ ಆಯಿತು, ಇದು ಕೂಡ ಸರಿ ಇದೆ. 1857 ದೆಹಲಿ ದಂಗೆಯ ಕುರಿತಂತೆ ಹೇಳಿಕೆಗಳು ಇದ್ದಾವೆ. ಸೊ ಇದಕ್ಕೆ ಸ್ಟೇಟ್ಮೆಂಟ್ಸ್ ಯಾವುದು ಸರಿ ಅಂತ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ 2 ಹೇಳಿಕೆ 1 ಮತ್ತು 2 ಎರಡೂ ಸರಿ ಇದೆ. ಹೇಳಿಕೆ 1 2 ವಿವರಿಸೋದಿಲ್ಲ. ಬಂಗಾಳಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ 1 ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ ಇದೆ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತೆ. ನೋಡಿ, ಇದು 1765 ರಾಬರ್ಟ್ ಕ್ಲೈವನು ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದನು, ಸರಿ ಇದೆ. ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡಲು ದಿವಾನಿ ಹಕ್ಕುಗಳನ್ನು ನೀಡಲಾಯಿತು ಹಾಗೂ ನಿಜಾಮನಿಗೆ ಆಡಳಿತದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಹೊಣೆಗಾರಿಕೆ ನೀಡಲಾಯಿತು. ಎರಡು ಸರಿ ಇದೆ ಮತ್ತು ಎರಡು ಕೂಡ ಒಂದನ್ನು ಹೇಳಿಕೆ 2 ವಿವರಿಸುತ್ತೆ. ಕ್ರಿಸ್ತ ಶಕ 1672ರಲ್ಲಿ ಶಿವಾಜಿಯ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತು? ಸರಿಯಾದ ಉತ್ತರ ಸಾಲ್ಹೇರ್ ಕದನ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ? ಸರಿಯಾದ ಉತ್ತರ ಕಾರ್ಲೆಯಲ್ಲಿ ನಿರ್ಮಿಸಲಾಗಿಲ್ಲ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 6ನೇ ಶತಮಾನದ ಗಣರಾಜ್ಯಗಳನ್ನು ಅಲ್ಲಿನ ಆಡಳಿತ ಜನಾಂಗಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ 2. ನೋಡಿ, ವೈಶಾಲಿಯಲ್ಲಿ ಲಿಚ್ಚವಿ ಜನಾಂಗ ಇತ್ತು, ಪಾವಾದಲ್ಲಿ ಮಲ್ಲರು ಜನಾಂಗ ಇತ್ತು, ಪಿಪ್ಲಿವನದಲ್ಲಿ ಮೋರಿಯಾ ಜನಾಂಗ ಇತ್ತು ಮತ್ತು ಮಿಥಿಲಾದಲ್ಲಿ ವಿದೇಹ ಜನಾಂಗ ಇತ್ತು. ಭಾಸನ 2 ಕೃತಿಗಳನ್ನು ಗುರುತಿಸಿ ಯಾವ್ದು ಅಂತ ಕೇಳಿದ್ದಾರೆ. ಭಾಸನ ಕೃತಿಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಸರಿಯಾದ ಉತ್ತರ ಭಾಸನ 2 ಕೃತಿಗಳು. ಆಪ್ಷನ್ 2 ಎ ಮತ್ತು ಡಿ, ದೂತವಾಕ್ಯಂ ಮತ್ತು ಚಾರುದತ್ತಂ, ಇದು ಭಾಸನ 2 ಪ್ರಮುಖ ಕೃತಿಗಳು. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ಯಾರು? ಸೊ ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಇ. ಯಾರ್ಯಾರು? ಜನರಲ್ ಸ್ಟುವಾರ್ಟ್ ಮತ್ತು ಜನರಲ್ ಹ್ಯಾರಿಸ್, ಇವರು ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದರು. ಸ್ನೇಹಿತರೆ, ಇದು ಇವತ್ತು ನಡೆದಿರುವಂತಹ STA ಪ್ರಶ್ನೆ ಪತ್ರಿಕೆಯ ಜನರಲ್ ನಾಲೆಡ್ಜ್ ಕೀ ಉತ್ತರಗಳು. ಸೊ ಇದು ಸಂಭಾವ್ಯ ಕೀ ಉತ್ತರಗಳಾಗಿದ್ದು ಡಿಪಾರ್ಟ್ಮೆಂಟ್ ನೀಡುವಂಥ ಕೀ ಉತ್ತರವನ್ನು ಕೂಡ ನಾವು ನೋಡೋಣ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.